ಈ ಕೌಶಲ್ಯ ಅನ್ನೋದು ಬರೀ ಯುವಕರಿಗಲ್ಲ, ಕೌಶಲ್ಯ ಎಂಬುದು ಗ್ರಾಮೀಣ ಭಾಗದಲ್ಲಿಯೂ ಎಲ್ಲರೂ ಕಲಿಬೇಕು ಹಾಗೂ ನಮ್ಮ ಮಕ್ಕಳಿಂದನೇ ಕೌಶಲ್ಯ ಬರಬೇಕು. KSDC ಈ ಒಂದು ಇಲಾಖೆಯ ಪ್ರಾಮುಖ್ಯತೆ ಏನಿದೆ ಮೇಡಮ್? ಕೌಶಲ್ಯವಿದ್ದರೆ ಜೀವನ, ಕೌಶಲ್ಯವಿದ್ದರೆ ಶಕ್ತಿ, ಕೌಶಲ್ಯ ಇದ್ದರೆ ಸಾಧನೆ, ಕೌಶಲ್ಯ ಇದ್ದರೆ ಯಶಸ್ಸು. ಮಹಿಳಾ ನಾಯಕಿಯಾಗಿ ನೀವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಸೊ ಇಲ್ಲಿ ಸವಾಲುಗಳು ಅನ್ನೋದೇನಾದರೂ ಇದೆಯಾ? ಸವಾಲುಗಳು ಅನ್ನೋದೇ ಅದು ಒಂದು ಜವಾಬ್ದಾರಿ ಅಂತ ತೆಗೆದುಕೊಂಡ್ರೆ ಅದು ಸವಾಲುಗಳೇ ಆಗಲ್ಲ. ಗ್ರ್ಯಾಜುಯೇಟ್ ಆಗಿ ಒಂದು ITBTಯಲ್ಲಿ ಕೆಲಸ ಮಾಡಿ ಯಾವ ಹೊಸತನವನ್ನು ತರಬಹುದು ಅಂತ ಯೋಚನೆ ಮಾಡಿದ್ದೀನಿ ನಾನು. ಎಷ್ಟು ಮುಖ್ಯ ನಿಮ್ಮ ಪ್ರಕಾರ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದು? ವಿ ಆರ್ ಅ ಬ್ರಿಡ್ಜ್ ಬಿಟ್ವೀನ್ ಎಜುಕೇಷನ್ ಆ್ಯಂಡ್ ದ ಇಂಡಸ್ಟ್ರಿ. ನಾನು ಏನು ಓದಿದರೆ ಏನು ಆಗ್ಬೋದು, ಯಾವ್ಯಾವ ಕೌಶಲ್ಯತೆಗಳಿದ್ದಾವೆ, ಯಾವ ರೀತಿಯಾಗಿ ಇಂಡಸ್ಟ್ರಿಗಳು ಕೇಳ್ತವೆ, ತುಂಬ ನಾಲೆಜ್ ಇರಲ್ಲ. ಇವಾಗ ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆಯಲ್ಲಿ ಯಾರಿಗೆಲ್ಲ ಲಾಭ ಆಗುತ್ತೆ? 18 ವರ್ಷದಿಂದ ಮೇಲ್ಪಟ್ಟ ಎಲ್ಲರಿಗೂ ಲಾಭ ಆಗುತ್ತೆ. ಅಪ್ ಟು 45 ಇಯರ್ಸ್ವರೆಗೂ ಅವರು ತರಬೇತಿ ತಗೊಳ್ಬೋದು. ಮೊದಲು ಒಂದು ಕಾಲ ಇತ್ತು, ತಾವು ಹೇಳ್ದಾಗೆ ಬರೀ ನಾವು ಅಂಕವನ್ನು ನೋಡಿಬಿಟ್ಟು ಒಂದು ಉದ್ಯೋಗ ತಗೋಬೋದು. ಅವರ ಈಗ ಏನು ತರಬೇತಿಗಳನ್ನು, ಈ ಕೋರ್ಸ್ಗಳನ್ನು ನಾವು ರೀಜ್ನಲ್ ಆ್ಯಂಡ್ ಟ್ರೆಡಿಷ್ನಲ್ ಸ್ಕಿಲ್ಸ್ ಅವುಗಳಿಗೂ ನಾವು ಮಹತ್ವ ಕೊಡಬೇಕಾಗತ್ತೆ. KSDCನಲ್ಲಿ ಯಾವೆಲ್ಲ ಹೊಸ ಕೋರ್ಸ್ಗಳನ್ನು ಲಾಂಚ್ ಮಾಡಲಾಗ್ತಿದೆ? ಟೆಕ್ನಾಲಜಿ ಚೇಂಜ್ ಆದಾಗ ನಾವು ಕೂಡ ತರಬೇತಿಗಳನ್ನು ಚೇಂಜ್ ಮಾಡಬೇಕು. ಅದು ಹೇಗೆ? ಇಂಡಸ್ಟ್ರಿ ನಾರ್ಮ್ ಪ್ರಕಾರ ಲ್ಯಾಂಗ್ವೇಜ್ ಟ್ರೈನಿಂಗ್ ಕೂಡ, ತರಬೇತಿ ಕೂಡ ನಾವು ಕೊಡ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ಒಂದು ಡಿಗ್ರಿ ಸರ್ಟಿಫಿಕೇಟ್ ಇದ್ರೆ ಕೆಲಸ ಸಿಗ್ತಾ ಇದ್ದಂತಹ ಕಾಲ ಈಗ ಮುಗ್ದಿದೆ. ಇವಾಗ ಏನಿದ್ರು ಡಿಗ್ರಿ ಸರ್ಟಿಫಿಕೇಟ್ ಜೊತೆಗೆ ಸ್ಕಿಲ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಸ್ಕಿಲ್ಸ್ ಇಲ್ಲ ಅಂದರೆ ಕೆಲಸ ಸಿಗೋದು ಕಷ್ಟ ಆಗಿದೆ. ಜೊತೆಗೆ ಒಬ್ಬ ಯುವ ಜನತೆ ಯಾವ ರೀತಿ ತಮ್ಮ ಸ್ವಂತ ಕಾಲಿನ ಮೇಲೆ ನಿಂತ್ಕೊಬೇಕು ಅನ್ನೋ ಜ್ಞಾನ ಕೂಡ ಇರಬೇಕು. ಇದಕ್ಕಾಗಿಯೇ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಅನ್ನೋ ಯೋಜನೆಯನ್ನು ತಂದಿದೆ. ಈ ಒಂದು ಯೋಜನೆಯಲ್ಲಿ ಯುವ ಜನತೆಗೆ ಉಚಿತವಾಗಿ ಕೆಲಸದ ತರಬೇತಿಯನ್ನು ನೀಡಲಾಗುತ್ತೆ. ಅಂದರೆ ಇಂಡಸ್ಟ್ರಿ ರೆಡಿಯಾಗಿ ಮಾಡಲಾಗುತ್ತೆ. ಈ ಒಂದು ಮಹತ್ವದ ಬದಲಾವಣೆ ಎಂದಿರುವಂತಹ ಶಕ್ತಿ ಯಾರಂತ ಹೇಳಿದ್ರೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಕಾಂತಾ ನಾಯಕ್ ಅವರು. ಬನ್ನಿ ಹಾಗಾದ್ರೆ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ಈ ಒಂದು ಯೋಜನೆಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಜೊತೆಗೆ ಈ ಒಂದು ಯೋಜನೆಗಳ ಲಾಭ ಹೇಗೆ ಪಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಂಡು ಹೋಗೋಣ. ಮ್ಯಾಮ್, ಮೊದಲಿಗೆ KSDC ಇದೊಂದು ದೊಡ್ಡ ಒಂದು ನಿಗಮ ಅಂತಾನೆ ಹೇಳ್ಬೋದು. ಈ ನಿಗಮದ ಅಧ್ಯಕ್ಷರಾಗಿ ನೀವು ಕೆಲಸವನ್ನ ಮಾಡ್ಕೊಂಡು ಬರ್ತಿದ್ದೀರಾ. ಮೊದಲಿಗೆ ನಿಮ್ಮ ಪರಿಚಯ, ನಿಮ್ಮ ಬ್ಯಾಕ್ಗ್ರೌಂಡ್. ನಮಸ್ಕಾರ ಎಲ್ಲರಿಗೂ. ತಮಗೆಲ್ಲ ಗೊತ್ತಿದ್ದಂಗೆ ನಾನು ಕಾಂತಾ ನಾಯಕ್, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಸರ್ ಅವರು ನನ್ನ ಒಂದು ಬ್ಯಾಕ್ಗ್ರೌಂಡು, ನನ್ನ ಒಂದು ಪಕ್ಷದಲ್ಲಿರುವ ನಿಷ್ಠೆಯನ್ನು ನೋಡಿ, ಆಮೇಲೆ ನನ್ನ ಒಂದು ಎಜುಕೇಷನ್ ನೋಡಿ ನನಗೆ ಈ ಒಂದು ಜವಾಬ್ದಾರಿ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಅಂತ ಹೇಳಿ ಒಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟರು. ಮೊಟ್ಟ ಮೊದಲಾಗಿ ತಮ್ಮ ಮೂಲಕ ಕೂಡ ಅವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕೌಶಲ್ಯ ನನಗೆ ಭಾಳ ಹತ್ತಿರವಾದದ್ದು. ಯಾಕಂದರೆ ಕೌಶಲ್ಯ ಅಂದರೆ ಜೀವನ. ನೀವು ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳಿದ್ರಿ. ಹೌದು. ಈ ಬ್ಯಾಕ್ಗ್ರೌಂಡ್ ಹೆಂಗಂದರೆ, ನಾನು ಬೇಸಿಕಲಿ ವಿಜಯಪುರದವಳು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿ ತದನಂತರ ಬೆಂಗಳೂರಿನ ITBT ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂದ ಹಿಡಿದು ಮ್ಯಾನೇಜ್ಮೆಂಟ್ ರೋಲ್ವರೆಗೂ ಹೋಗಿ ಸುಮಾರು ಒಂದು 15 ವರ್ಷಗಳ ಕಾಲ ನಾನು ITBT ಕಂಪನಿಯಲ್ಲಿ ಸುಮಾರು 7-8 ದೇಶಗಳಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ತದನಂತರ ನಾನು ರಾಜಕೀಯಕ್ಕೆ ಧುಮುಕಿ ಒಂದು ಜನರ ಸೇವೆ ಮಾಡುವ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ನನ್ನ ಕೆಲಸಕ್ಕಾಗಿ ಮತ್ತು ನನ್ನ ಸೇವೆಗಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇನ್ನು ನಿಮ್ಮ ಕೇಳಿದ ಈ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅಂತ ಕೇಳಿದ್ರಿ. ಈ ಒಂದು ಸ್ಥಾನ, ಕೌಶಲ್ಯ ಅಂದ್ರೆ ಇಡೀ ಜೀವ ರಾಶಿಗಳಿಗೆ ಸ್ಕಿಲ್ ಭಾಳ ಮುಖ್ಯ ಆಗುತ್ತೆ.
ಯಾಕಂದರೆ ಇವತ್ತು ಪ್ರತಿಯೊಬ್ಬ ಮನುಷ್ಯರಿಗೆ ಒಂದಾದರೂ ಒಂದು ಸ್ಕಿಲ್ ಇರುತ್ತೆ. ಅದು ಬೈ ಬರ್ತಿಂದ ಕೆಲವೊಂದು ಸ್ಕಿಲ್ಗಳು ಬಂದಿರ್ತವೆ, ಕೆಲವೊಂದು ಕಲ್ತ ಮೇಲೆ ಸ್ಕಿಲ್ ಬರ್ತವೆ, ಕೆಲವೊಂದು ತರಬೇತಿ ತೆಗೆದುಕೊಂಡು ಅದರಲ್ಲಿ ಪರಿಣಿತಿ ಆಗ್ತಾರೆ ಸ್ಕಿಲ್ಲಲ್ಲಿ. ಈಗಲೇ ತಾವು ಇಂಟ್ರಡಕ್ಷನ್ ಮಾಡಬೇಕಾದ್ರೆ ಹೇಳಿದ್ರಿ, ಈ ಕೌಶಲ್ಯ ಅನ್ನೋದು ಬರೀ ಯುವಕರಿಗಲ್ಲ, ಕೌಶಲ್ಯ ಎಂಬುದು ಎಲ್ಲರಿಗೂ ಬೇಕು, ಮಕ್ಕಳಿಗೂ ಬೇಕು ಮತ್ತು 100 ವರ್ಷದ ವಯಸ್ಸಾದವ್ರಿಗೂ ಬೇಕು. ಸೊ ಹಾಗಾಗಿ ಕೌಶಲ್ಯ ನಮ್ಮೆಲ್ಲರ ಜೀವನದ ಒಂದು ಭಾಗ. ಹಾಗಾಗಿ ಈ ಕೌಶಲ್ಯ ಅಭಿವೃದ್ಧಿ ಅನ್ನೋದು, ನಾನು ಈಗಾಗಲೇ ಹೇಳ್ದಂಗೆ ಈ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ನನಗೆ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಗ್ರಾಮೀಣದಲ್ಲಿರುವ ಜನರಿಗೆ ತಲುಪುವಂಥ ಒಂದು ಯೋಜನೆಗಳು ಬರಬೇಕು ಅಂದ ನಿಟ್ಟಿನಲ್ಲಿ ನಾನು ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀನಿ. ಅಂದರೆ ನೀವು ಮೊದಲು ಈ ಒಂದು ಇಲಾಖೆಗೆ ಅಧ್ಯಕ್ಷರಾಗಿ ಬಂದಾಗ ನಿಮ್ಮ ಮೊದಲನೇ ಗುರಿ ಅದೇ ಆಗಿತ್ತು? ಖಂಡಿತ ಹೌದು. ನನಗೆ ಮೊದಲನೇದಾಗಿ ನಾನು ಹೇಳ್ದಂಗೆ ಗ್ರಾಮೀಣ ಭಾಗದಲ್ಲಿಯೂ ಎಲ್ಲರೂ ಕಲಿಬೇಕು, ಹಾಗೂ ನಮ್ಮ ಮಕ್ಕಳಿಂದನೇ ಕೌಶಲ್ಯ ಬರಬೇಕು. ಕೌಶಲ್ಯ ಎಂಬುದು ಮಕ್ಕಳಿಂದನೇ ಅದರ ಬಗ್ಗೆ ಮಾಹಿತಿ, ಅರಿವು ಬರಬೇಕು. ಅದಾದ ನಂತರ ಯಾವ ವಯಸ್ಸಿನಲ್ಲೂ ಕೌಶಲ್ಯ ಕಲಿಬೋದು ಅನ್ನೋದು. ಇದರಲ್ಲೂ ಕೂಡ ನಮ್ಮ ಕೌಶಲ್ಯಗಳಲ್ಲಿರುವ ವಿವಿಧತೆ ಇರೋದಲ್ಲ, ಈ ವಿವಿಧತೆಗಳು ಎಲ್ಲ ಕೌಶಲ್ಯವೂ ಎಲ್ಲರಿಗೂ ಗೊತ್ತಿರಬೇಕು ಅನ್ನೋದು ನನ್ನ ಒಂದು ಮುಖ್ಯ ಉದ್ದೇಶ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳವರ ಅವರ ಒಂದು ಆಶಯ ಪ್ರಕಾರ ನಮ್ಮ ಕರ್ನಾಟಕವನ್ನು ಕೌಶಲ್ಯ ಕರ್ನಾಟಕವನ್ನಾಗಿ ಮಾಡಿ ಇಡೀ ಭಾರತ ದೇಶಕ್ಕೆ ಕರ್ನಾಟಕವನ್ನು ಒಂದು ಉನ್ನತ ಕೌಶಲ್ಯದಲ್ಲಿ ಉನ್ನತ ಸ್ಥಾನವನ್ನು ದಲ್ಲಿ ತರುವ ಒಂದು ನಿಟ್ಟಿನಲ್ಲಿ ಅವರ ಒಂದು ಆಶಯ ಆಗಿರೋದ್ರಿಂದ ಅದರಂತೆ ನಾವು ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಉಪಮುಖ್ಯಮಂತ್ರಿಯವರ ಮಾರ್ಗದರ್ಶನದಲ್ಲಿ ನಮ್ಮ ಇಲಾಖಾ ಸಚಿವರ ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ಮ್ಯಾಮ್, ಇವಾಗ ನೀವು ಹೇಳಿದ್ರಿ ಮುಖ್ಯಮಂತ್ರಿಯವರು ಅಂತ ಹೇಳಿ, ಅವರ ಒಂದು ನೇತೃತ್ವದಲ್ಲೇ ಕೌಶಲ್ಯ ಕರ್ನಾಟಕ ಅಂತ ಹೇಳಿ ಒಂದು ಯೋಜನೆ ಬಂದಿದೆ. ಒಟ್ಟಾರೆಯಾಗಿ KSDC ಈ ಒಂದು ಇಲಾಖೆಯ ಪ್ರಾಮುಖ್ಯತೆ ಏನಿದೆ ಮೇಡಮ್? ನಮ್ಮ ಮುಖ್ಯಮಂತ್ರಿಗಳು 2017ರಲ್ಲಿ ಮುಖ್ಯಮಂತ್ರಿ ಕರ್ನಾಟಕ ಕೌಶಲ್ಯ ಯೋಜನೆ ಅನ್ನೋದು ಆವಾಗ ಚಾಲನೆಯಾಗಿತ್ತು. ಇದರ ಬಹಳ ಮಹತ್ವ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಕೌಶಲ್ಯವಿದ್ದರೆ ಜೀವನ, ಕೌಶಲ್ಯವಿದ್ದರೆ ಶಕ್ತಿ, ಕೌಶಲ್ಯ ಇದ್ದರೆ ಸಾಧನೆ, ಕೌಶಲ್ಯ ಇದ್ದರೆ ಯಶಸ್ಸು. ಇದೆಲ್ಲ ಕೌಶಲ್ಯದಿಂದನೇ ಬರೋದು. ಮೊದಲು ಒಂದು ಕಾಲ ಇತ್ತು, ತಾವು ಹೇಳ್ದಾಗೆ ಬರೀ ನಾವು ಅಂಕವನ್ನು ನೋಡಿಬಿಟ್ಟು ಒಂದು ಉದ್ಯೋಗ ತಗೋಬೋದು. ಆದರೆ ಆ ಉದ್ಯೋಗದಲ್ಲಿ ಯಶಸ್ಸು ಸಾಧಿಸೋಕ್ಕೆ ಅಥವಾ ತಾನೇ ಸ್ವಯಂ ಉದ್ಯಮಿ ಆಗೋಕ್ಕೆ ಅಥವಾ ಬಹಳಷ್ಟು ಜನಕ್ಕೆ ಉದ್ಯೋಗ ಕೊಡೋಕ್ಕೆ ಬೇಕಾಗಿದ್ದು ಏನು ನಿಮ್ಮ ಅಂಕಗಳ ಜೊತೆ ಈ ಕೌಶಲ್ಯವು ಬಹಳ ಮುಖ್ಯವಾಗಿದೆ. KSDC ಅನ್ನೋದು ತುಂಬಾ ದೊಡ್ಡ ನಿಗಮ ಆಗಿದೆ. ಈ ಒಂದು ನಿಗಮದಲ್ಲಿ ಮಹಿಳಾ ನಾಯಕಿಯಾಗಿ ನೀವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಸೊ ಇಲ್ಲಿ ಸವಾಲುಗಳು ಅನ್ನೋದು ಏನಾದರೂ ಇದೆಯಾ? ಲೈಕ್ ಏನಾದರೂ ಚಾಲೆಂಜಸ್ ನೀವು ಫೇಸ್ ಮಾಡ್ತಾ ಇದ್ದೀರಾ? ಅದಕ್ಕೆ ಸೊಲ್ಯೂಷನ್ಸ್ ಏನು ಹುಡುಕೊಂಡು ಬಂದಿದ್ದೀರಾ? ಸವಾಲುಗಳು ಮಹಿಳೆಗೆ ಅಂತಿಲ್ಲ, ಎಲ್ಲರಿಗೂ ಇರುತ್ತೆ. ಆದರೆ ಅದು ಸವಾಲುಗಳು ಅನ್ನೋದೇ ಅದು ಒಂದು ಜವಾಬ್ದಾರಿ ಅಂತ ತೆಗೆದುಕೊಂಡ್ರೆ ಅದು ಸವಾಲುಗಳೇ ಆಗಲ್ಲ. ಹೌದು, ನಾನು ಬಂದಾಗ ನಾನೇನು ಹೊಸದಾಗಿ ಮಾಡ್ಬೋದು, ನಾನೇನು ಒಂದು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗಿ ಒಂದು ITBTಯಲ್ಲಿ ಕೆಲಸ ಮಾಡಿ ಯಾವ ಹೊಸತನವನ್ನು ತರಬಹುದು ಅಂತ ಯೋಚನೆ ಮಾಡಿದ್ದೀನಿ. ನಾನು ಹಳೆಯ ಕೌಶಲ್ಯಗಳ ಜೊತೆ ನವ ಕೌಶಲ್ಯಗಳನ್ನು ಯಾವ ರೀತಿಯಾಗಿ ನಾನು ತರ್ಬೋದು ಅಂತ ಯೋಚನೆ ಮಾಡಿ ಹಲವಾರು ಯೋಜನೆಗಳನ್ನು ಈ ಒಂದು 2023ರಿಂದ ಈ 2024ರಿಂದ ಹಲವಾರು ಹೊಸ ಯೋಜನೆಗಳು, ವಿನೂತನ ಯೋಜನೆಗಳನ್ನು ಈ ನಮ್ಮ ನಿಗಮದ ಮೂಲಕ ನಾವು ಚಾಲನೆ ಮಾಡಿದ್ದೀವಿ, ಹಾಗೂ ಅವುಗಳು ಈಗ ನಡೀತಾ ಇದ್ದಾವೆ.
ಇತ್ತೀಚೆಗೆ ತುಂಬ ನಮಗೆ ಕಾಣ್ತಾ ಇದೆ. ಏನಂತ ಹೇಳಿದ್ರೆ ತುಂಬ ಚೆನ್ನಾಗಿ ಓದ್ತಾರೆ, ಬಟ್ ಅವ್ರಿಗೆ ಸ್ಕಿಲ್ಸ್ ಅನ್ನೋದು ಇರೋದಿಲ್ಲ. ಆ ಸರ್ಟಿಫಿಕೇಟ್ ತೊಗೊಂಡೋಗಿ ಇಂಟರ್ವ್ಯೂನಲ್ಲಿ ಕೊಡ್ತಾರೆ, ಬಟ್ ಅವ್ರಿಗೆ ಕೆಲಸ ಸಿಗೋದಿಲ್ಲ. ಸೊ ನಿಮ್ಮ ಪ್ರಕಾರ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಏನು ಸರ್ಕಾರ ನಡೆಸ್ತಾ ಇದೆ, ಇದು ಪ್ರತಿ ಒಬ್ಬರ ಜೀವನದಲ್ಲಿ ಯಾವ ರೀತಿ ಡಿಫ್ರೆನ್ಸ್ ಆಗುತ್ತೆ? ಎಷ್ಟು ಮುಖ್ಯ ನಿಮ್ಮ ಪ್ರಕಾರ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದು? ಒಳ್ಳೆ ಪ್ರಶ್ನೆ. ಸ್ಕಿಲ್ ಡೆವಲಪ್ ಅನ್ನೋದು ನಾವು ಈಗ ಸದ್ಯಕ್ಕೆ ನಾವು ವಿ ಆರ್ ಅ ಬ್ರಿಡ್ಜ್ ಬಿಟ್ವೀನ್ ಎಜುಕೇಷನ್ ಆ್ಯಂಡ್ ದ ಇಂಡಸ್ಟ್ರಿ. ಯಾಕಂದರೆ ಇಂಡಸ್ಟ್ರಿಗೆ ಏನು ಬೇಕಾಗಿರೋದನ್ನು ನಮ್ಮ ಎಜುಕೇಷನ್ ಆದಮೇಲೆ ಮಕ್ಕಳು ಪದವಿದಿಂದ ಆಗ್ತಾಯಿಲ್ಲ. ಸೊ ಇಂಡಸ್ಟ್ರಿಯ ಒಂದು ಡಿಮಾಂಡೇ ಬೇರೆ ಇರುತ್ತೆ, ಅವರು ಒಂದು ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ. ಆದರೆ ಈ ಕೌಶಲ್ಯ ಅನ್ನೋದು ಈ ಎಜುಕೇಷನ್ ಮುಗಿದ ತಕ್ಷಣ, ಪದವಿ ಮುಗಿದ ತಕ್ಷಣ ಕಲಿಯೋಕ್ಕಿಂತ ನಮ್ಮ ಒಂದು ಮುಖ್ಯಮಂತ್ರಿಯವರು ಮತ್ತು ನಮ್ಮ ಸಚಿವರು ಒಂದು ಆಶಯ ಏನಂದರೆ ಮಕ್ಕಳಿಂದನೇ ಯಾಕೆ ಕೌಶಲ್ಯ ಕಲಿಸ್ಬಾರ್ದು. ಸೊ ಕೌಶಲ್ಯದ ಬಗ್ಗೆ ಅರಿವು, ಯಾವ ಸೆಕ್ಟರಲ್ಲಿ ಏನಿದೆ, ಮುಂದೊಂದು ದಿನ ಅವರು ಯಾವ ಸೆಕ್ಟರನ್ನು ಚೂಸ್ ಮಾಡ್ಬೋದು. ಭಾಳಷ್ಟು ಸೆಕ್ಟರ್ಗಳಿದ್ದಾವೆ ನಿಮ್ಮ ಹತ್ರ. ಏನಂದರೆ ಅಗ್ರಿಕಲ್ಚರ್ ಸೆಕ್ಟರ್ ಇರುತ್ತೆ, ಆಮೇಲೆ ನಿಮಗೆ ಫಿನಾನ್ಸ್ ಸೆಕ್ಟರ್ ಇದೆ, ಆಮೇಲೆ ಆಟೋಮೊಬೈಲ್ ಸೆಕ್ಟರ್ ಇದೆ, ಸ್ಪೇಸ್ ಸೆಕ್ಟರ್ ಇದೆ. ಸೊ ಭಾಳಷ್ಟು ಹೆಲ್ತ್ ಕೇರ್ ಇದೆ, ಭಾಳಷ್ಟು ಸೆಕ್ಟರ್ಗಳಿದಾವಲ್ಲ. ಈ ಕೋರ್ ಸ್ಕಿಲ್ಸ್ ಇದ್ರ ಬಗ್ಗೆ ಮಕ್ಕಳಿಗೆ ಅರಿವು ಇರಬೇಕು. ಸೊ ಆ ಮಗುಗೆ ನಾನು ಏನು ಓದಿದರೆ ಏನು ಆಗ್ಬೋದು, ಯಾವ್ಯಾವ ಕೌಶಲ್ಯತೆಗಳಿದ್ದಾವೆ, ಯಾವ ರೀತಿಯಾಗಿ ಇಂಡಸ್ಟ್ರಿಗಳು ಕೇಳ್ತವೆ, ತುಂಬ ನಾಲೆಜ್ ಇರಲ್ಲ. ಆದರೆ ಅವ್ರಿಗೊಂದು ಅರಿವು ಮೂಡಿಸ್ಬೇಕು. ಆ ಅರಿವು ಮೂಡಿಸ್ಬೇಕು ಅಂದರೆ ಮಕ್ಕಳಲ್ಲಿ ತನ್ನ ಕರಿಯರನ್ನು ತಾನೇ ಚೂಸ್ ಮಾಡುವ ಒಂದು ಶಕ್ತಿ ಬರಬೇಕು ಅಂತ ಒಂದು ಪ್ರಯತ್ನ ನಾವು ಈ ವರ್ಷ ಮಾನ್ಯ ಮುಖ್ಯಮಂತ್ರಿಗಳವರು ಹೋದ ವರ್ಷ ಬಜೆಟಲ್ಲಿ ಅನೌನ್ಸ್ ಮಾಡಿದರು. ನನ್ನ ವೃತ್ತಿ ನನ್ನ ಆಯ್ಕೆ, ಇದನ್ನು ಅಸೋಸಿಯೇಷನ್ ವಿತ್ ಪ್ರೈಮರಿ ಎಜುಕೇಷನ್ ಡಿಪಾರ್ಟ್ಮೆಂಟು ಮತ್ತು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟು ಅವರ ಒಂದು ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಹಲವಾರು ಬಾರಿ ಒಂದು ಸಭೆಯನ್ನು ನಡೆಸಿಬಿಟ್ಟು ಈ ಒಂದು ಹೊಸ ಒಂದು ಯೋಜನೆ ಕೌಶಲ್ಯ ಕಲಿಸುವ ಒಂದು ಪ್ರಯತ್ನವನ್ನು ನಾವು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಮಾಡ್ತಾ ಇದ್ದೀವಿ. ಮ್ಯಾಮ್, ನೀವು ಹೇಳಿದ್ರಿ 8ನೇ ತರಗತಿ ಮಕ್ಕಳಿಂದ ಹಿಡಿದು ನಾವು ನನ್ನ ವೃತ್ತಿ ನನ್ನ ಆಯ್ಕೆ ಅನ್ನೋದೊಂದು ಯೋಜನೆ ಮಾಡಿದ್ವಿ ಅಂತ ಹೇಳಿ. ಸೊ ಇದು ಯಾವ ರೀತಿ ಫಂಕ್ಷನ್ ಆಗುತ್ತೆ? ಅಂದರೆ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡ್ತೀರಾ ಅಥವಾ ಇಂಡಸ್ಟ್ರಿಯಲಿಸ್ಟ್ಗಳೇ ಬಂದು ಏನಾದರೂ ಅವ್ರಿಗೆ ಹೇಳ್ಕೊಡ್ತಾರಾ? ಯಾವ ರೀತಿ ನಡೆಯುತ್ತೆ ಮ್ಯಾಮ್ ಇದು? ಒಳ್ಳೆ ಕ್ವಶನ್ ಹೇಳಿದ್ದೀರಾ. ಕೌನ್ಸಿಲಿಂಗ್ ಅಂದರೆ ಈಗ ಮಕ್ಕಳಿಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದು ಭಾಳ ಮುಖ್ಯವಾಗುತ್ತೆ. ಹೋದ ವರ್ಷ ನಾವು ಅವರದೇ ನಮ್ಮ ಡಿಪಾರ್ಟ್ಮೆಂಟಿನ ಟೀಚರ್ಸ್ಗಳನ್ನು ಟೀಚರ್ಸ್ಗಳನ್ನು ಅವರನ್ನೇ ಉಪಯೋಗ ಮಾಡಿಕೊಂಡು ಅವರಿಗೆ ತರಬೇತಿ ಕೊಟ್ಟು ಈ ಬುಕ್ಗಳ ಅವರಿಂದನೇ ಅವರಿಗೆ ಒಂದು ಸಣ್ಣ ಒಂದು ತರಬೇತಿ ಮೂಲಕ, ಅಂದರೆ ಒಂದು ಟ್ರೈನಿಂಗ್ ಪಾಠ ಮಾಡುವುದ್ರ ಮೂಲಕ ಮಾಡ್ತಾಯಿದ್ವಿ. ಇದಕ್ಕೇನು ಎಕ್ಸಾಮಿನೇಷನ್ ಇಲ್ಲ, ಏನಿಲ್ಲ, ಅವರಿಗೆ ಒಂದು ಅರಿವು ಮೂಡಿಸೋದು. ಬಟ್ ತದನಂತರ ನಮಗೆ ಪ್ರಶ್ನೆ ಬಂತು, ಮಕ್ಕಳಿಗೆ ಯಾವ್ದು ರೀತಿಯಲ್ಲಿ ಎಲ್ಲಿ ಅವರಿಗೆ ಅಭಿರುಚಿ ಇದೆ ಅಂತ ಗೊತ್ತಾಗಬೇಕು, ಯಾವ ಕ್ಷೇತ್ರದಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಈ ವರ್ಷ ನಾನು ಮುಂದಿನ ಮಕ್ಕಳಿಗೆ ಅವರಲ್ಲಿ ಯಾವ ಸೆಕ್ಟರಲ್ಲಿ ಅಭಿರುಚಿ ಇದೆ, ಇಂಟ್ರೆಸ್ಟ್ ಇದೆ, ಸಮ್ ಆಫ್ ದೆಮ್ ದೇ ಕ್ಯಾನ್ ಕಮ್ ಆ್ಯಸ್ ನನಗೆ ಡಾಕ್ಟ್ರ್ ಆಗೋದು ಅನ್ಬೋದು, ಕೆಲವೊಬ್ಬರು ಲೀಡರ್ ಆಗ್ಬೋದು, ಲೀಡರ್ಶಿಪ್ ಬೇಕು ಅನ್ನೋರು ಇರ್ಬೋದು. ಸೊ ಅವರ ಅಭಿರುಚಿ ನೋಡಬೇಕು ಅಂತ ಹೇಳಿ ಈ ಸಲ ಒಂದು ಹೊಸ ಯೋಜನೆ, ಒಂದು ಸೈಕ್ರೋಮೆಟ್ರಿಕ್ ಟೆಸ್ಟ್ ಕೂಡ ನಾನು ಈ ಸಲ ಒಂದು ಇಟ್ಕೊಂಡಿದ್ದೀನಿ. ಮ್ಯಾಮ್, ಇವಾಗ ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆಯಲ್ಲಿ ಯಾರಿಗೆಲ್ಲ ಲಾಭ ಆಗುತ್ತೆ ಮೇಡಮ್? ಮುಖ್ಯಮಂತ್ರಿ ಕರ್ನಾಟಕ ಕೌಶಲ್ಯ ಯೋಜನೆಯಲ್ಲಿ ಎಲ್ಲರಿಗೂ 18 ವರ್ಷದಿಂದ ಮೇಲ್ಪಟ್ಟ ಎಲ್ಲರಿಗೂ ಲಾಭ ಆಗುತ್ತೆ. ಅಪ್ ಟು 45 ಇಯರ್ಸ್ವರೆಗೂ ಅವರು ತರಬೇತಿ ತಗೊಳ್ಬೋದು. ಮಹಿಳೆಯರು ತಗೊಳ್ಬೋದು, ಆಮೇಲೆ ಕಾಲೇಜಲ್ಲಿ ಓದ್ತಾ ಇರೋರು ತಗೋಬೋದು, ಯಾರು ಕೂಡ ತರಬೋದು. ಓದದೇ ಇರೋರು ಕೂಡ ನಮಗೆ ತರಬೇತಿ ಬೇಕು ಅಂತ ಹೇಳಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ತಗೊಳ್ಬೋದು. ಎಲ್ಲರಿಗೂ ಉಪಯೋಗ ಆಗತ್ತೆ. ಇದಕ್ಕೆ ಯಾವುದೇ ಒಂದು ನಿರ್ಬಂಧ ಇಲ್ಲ. ಎಲ್ಲಕ್ಕಿಂತ ಮುಖ್ಯ ನಮ್ಮ ಯೋಜನೆಗಳು ಏನಿದಾವಂತ ಅರ್ಥ ಮಾಡ್ಕೋಬೇಕಾಗತ್ತೆ. ನಮ್ಮ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಯೋಜನೆಗಳು ಏನೇನಿದಾವೆ. ಸೊ ಅದರಲ್ಲಿ ಮುಖ್ಯಮಂತ್ರಿ ಕರ್ನಾಟಕ ಕೌಶಲ್ಯ ಯೋಜನೆಯಿಂದ ತರಬೇತಿಗಳನ್ನು ಮಾಡ್ತೇವೆ. ಓಕೆ, ತರಬೇತಿ ಬಿಟ್ಟು ಕೂಡ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ.
ಈಗ ತರಬೇತಿ ಭಾಗಕ್ಕೆ ಬಂದರೆ ನಮ್ಮ ಹತ್ರ ನಾನು ಈಗಲೇ ಹೇಳಿದೆ ನಾವು ತರಬೇತಿ ಅಂತ. ನಾನು ಮಕ್ಕಳ 8ನೇ ತರಗತಿಯಿಂದ ಮಕ್ಕಳಿಗೆ ಹೇಳಿದೆ, ಈಗ ಕಾಲೇಜಲ್ಲಿರೋ ಮಕ್ಕಳಿಗೆ ಬೇಕು. ಓಕೆ, ಹೌದು. ಕಲಿಕೆಯೊಂದಿಗೆ ಕೌಶಲ್ಯ ಅಂತ ಹೇಳಿ ಕಾಲೇಜಲ್ಲಿರೋ ಮಕ್ಕಳಿಗೆ BA BCom BScಲಿರೋ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅವರಿಗೆ ಕೂಡ ನಾವು ಕೌಶಲ್ಯವನ್ನು ಕಲಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಟ್ ಈಸ್ ಅವರಿಗೆ ನಮ್ಮ ಒಂದು ಇಂಡಸ್ಟ್ರಿ ಪಾರ್ಟ್ನರ್ಗಳ ಮೂಲಕ ಮೈಕ್ರೋಸಾಫ್ಟ್ ಆಗಲಿ, ಅಡೋಬ್ ಆಗಲಿ, ಟ್ಯಾಲಿ ಅವರಾಗಲಿ, ಬೇರೆ ಬೇರೆ ಒಂದು ಇಂಡಸ್ಟ್ರಿಗಳನ್ನು ನೇರವಾಗಿ ಅವರುಗಳ ಮೂಲಕ ಅವರಿಗೆ ನಾವು ಈ ಒಂದು ತರಬೇತಿ, ಅವರ ಕೋರ್ಸ್ಗಳ, ಅವರ ದೈನಂದಿನ ಏನು ಸಬ್ಜೆಕ್ಟ್ಗಳ ಜೊತೆಗೆ ಇದು ಒಂದು 50 hours ಒಂದು ಕೋರ್ಸ್. ಸೊ ಇದನ್ನು ಅವ್ರಿಗೆ ಎಕ್ಸಾಮಿನೇಷನು ಇರುತ್ತೆ, ಇದಕ್ಕೆ ಕ್ರೆಡಿಟ್ಸು ಇರುತ್ತೆ ಅವ್ರಿಗೆ. ಸೊ ಅವ್ರಿಗೆ ಇದನ್ನು ಹೋದ ವರ್ಷದಿಂದ ಮಾಡ್ತಾಯಿದ್ದೀವಿ. ಸುಮಾರು 60,000ಕ್ಕಿಂತ ಹೆಚ್ಚಿಗೆ ಈಗ ಕಳೆದ 2 ವರ್ಷದಲ್ಲಿ ನಾವು ತರಬೇತಿ ಕೊಟ್ಟಿದ್ದೀವಿ. ಅಂದರೆ ಈಗ KJK 1.0 2.0 ಹೋಗಿ 3.0 ಶುರುವಾಗಿದೆ ಈಗ. ಸೊ ಬೇಡಿಕೆ ಕೂಡ ಬಹಳಷ್ಟು ಇದೆ ಇದಕ್ಕೆ, ಯಾಕಂದರೆ ಇಂಡಸ್ಟ್ರಿಯವರೇ ನೇರವಾಗಿ ಬಂದು ತರಬೇತಿ ಕೊಡೋದ್ರಿಂದ ಮಕ್ಕಳಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇರುತ್ತೆ. ಅವರು ಹೊರಗಡೆ ಬಂದಾಗ ಇವತ್ತಿನ ದಿನದಲ್ಲಿ ಇವತ್ತು ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್, ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಟ್ಯಾಲಿ ಈಸ್ ಇಂಪಾರ್ಟೆಂಟ್, GST ಈಸ್ ಇಂಪಾರ್ಟೆಂಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲರ್ನಿಂಗ್ ಈಸ್ ಇಂಪಾರ್ಟೆಂಟ್. ಸೊ ಈ ಥರ ಬಹಳಷ್ಟು ಕೋರ್ಸ್ಗಳನ್ನು ಏನು ಹೈಯರ್ ಎಜುಕೇಷನ್ ಅವರು ನಮಗೆ ಸಲಹೆ ಕೊಡ್ತಾರೆ, ಅವ್ರಿಗೆ ಇದೆಲ್ಲ ಬೇಕು ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅಂದಾಗ ಅದರ ಮೂಲಕ ಅವರ ಈಗ ಏನು ತರಬೇತಿಗಳನ್ನು, ಈ ಕೋರ್ಸ್ಗಳನ್ನು ನಾವು ಭಾಳಷ್ಟು ವಿವಿಧವಾದ ಕೌಶಲ್ಯಗಳಿದ್ದಾವೆ. ನಮ್ಮ ಅಳಿವಿನಂಚಿನಲ್ಲಿರುವ ಪಾರಂಪರಿಕ ಮತ್ತು ಪ್ರಾದೇಶಿಕ ಕೌಶಲ್ಯಗಳು, ಸೊ ರೀಜ್ನಲ್ ಆ್ಯಂಡ್ ಟ್ರೆಡಿಷ್ನಲ್ ಸ್ಕಿಲ್ಸ್, ಅವುಗಳಿಗೂ ನಾವು ಮಹತ್ವ ಕೊಡಬೇಕಾಗತ್ತೆ. ಯಾಕಂದರೆ ನಮ್ಮ ಇತಿಹಾಸ ನಮ್ಮ ಇರೋದೇ ಅವುಗಳಿಂದ. ಹಾಗಾಗಿ ಈಗ ನೀವು ಬೀದರ್ಗೆ ಹೋದರೆ ಬಿದಿರಿ ಆರ್ಟ್ ವರ್ಕ್ ಅಂತ ಹೇಳ್ತಾರೆ. ಓಕೆ, ಚನ್ನಪಟ್ಟಣಕ್ಕೆ ಬಂದರೆ ಚನ್ನಪಟ್ಟಣ ಗೊಂಬೆಗಳು, ಬಾಗಲಕೋಟೆ ಹೋದರೆ ಸೀರೆಗಳು. ಸೊ ಈ ರೀತಿಯಾಗಿ ಕೆಲವೊಂದು ರೀಜ್ನಲ್ ಸ್ಕಿಲ್ ಇದ್ದಾವೆ, ಕೆಲವೊಂದು ಟ್ರೆಡಿಷ್ನಲ್, ಅವರೇ ಟ್ರೆಡಿಷ್ನಲ್ ಪ್ರಕಾರ ಕಸೂತಿ ಆಗಲಿ ಬೇರೆ ಬೇರೆ ಟ್ರೆಡಿಷ್ನಲ್ ಸ್ಕಿಲ್ಗಳಿರ್ತವೆ. ಆ ಕೌಶಲ್ಯಗಳನ್ನು ಕೂಡ ನಾವು ಕಲಿಸ್ಕೊಡ್ತಾ ಇದ್ದೀವಿ. ಅದಕ್ಕೂ ಕೂಡ ನಾವು ಯೋಜನೆಗಳನ್ನು ಹಾಕಿ ಭಾಳಷ್ಟು ಎಲ್ಲ ಜಿಲ್ಲೆಯಲ್ಲಿ, ಯಾಕಂದರೆ ನಾವು ಅವರಿಂದನೇ ಕೇಳ್ತೇವೆ, ಅಲ್ಲಿಯ ಜಿಲ್ಲಾ ಸ್ಕಿಲ್ ಆಫೀಸರ್ ಕಡೆಯಿಂದನೇ ಕೇಳ್ತೇವೆ, ನಿಮ್ಮ ಜಿಲ್ಲೆಯಲ್ಲಿ ಯಾವ ಕೌಶಲ್ಯ ಭಾಳಷ್ಟು ಬೇಕಾಗಿದೆ, ಇಂಥ ಅಳಿವಿನಂಚಿನಲ್ಲಿರುವ ಕೌಶಲ್ಯಗಳು. ಸೊ ಮೈಸೂರು ಇನ್ಲೇ ಆರ್ಟು, ಸೊ ಇದು ಕೂಡ ಭಾಳ ಪ್ರಾಮುಖ್ಯತೆ ಹೊಂದುತ್ತೆ. ಸೊ ಇದೆಂಥ ಕೌಶಲ್ಯಗಳನ್ನು ನಾವು ಈ ತರಬೇತಿ ಮೂಲಕ ಇದು ಕೂಡ ನಾವು ಕಲಿಸ್ಕೊಡ್ತಾ ಇದ್ದೀವಿ. ಇವಾಗ KSTCನಲ್ಲಿ ಯಾವೆಲ್ಲ ಹೊಸ ಕೋರ್ಸ್ಗಳನ್ನು ಲಾಂಚ್ ಮಾಡಲಾಗ್ತಿದೆ? ಬಹಳ ಉತ್ತಮವಾದದ್ದು ಕ್ವೆಶನ್ನು. ಈಗ ನೋಡಿ, ನಮ್ಮ ಮಕ್ಕಳಿಗೆ ಬೇಕಾಗಿರೋದು ಟೆಕ್ನಾಲಜಿ ಚೇಂಜಿಂಗ್ ಎವ್ರಿ 3 year 4 year. ನಾನು ಇವತ್ತೇನು ಕಲಿತೇನಲ್ಲ, ನಾನು ನನ್ನ ಇಂಜಿನಿಯರಿಂಗ್ ಕಾಲೇಜ್ ಇರಬೇಕಾದ್ರೆ ಫೋರ್ಟ್ರಾನ್ ಆ್ಯಂಡ್ ಬೇಸಿಕ್ ಕಲಿತಿದ್ದೆ. ಈಗ ಪೈಥಾನ್ ಬಂದಿದೆ, ಈಗ ಬೇರೆ ಬೇರೆ ಟೆಕ್ನಾಲಜಿ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಸೊ ಇದು ಎಲ್ಲ ಮುಂದೆ ಕ್ವಾಂಟಮ್ ಕಂಪ್ಯೂಟಿಂಗು ಕೂಡ ಬರ್ತಾ ಇದೆ. ಸೊ ಟೆಕ್ನಾಲಜಿ ಚೇಂಜ್ ಆದಾಗ ನಾವು ಕೂಡ ತರಬೇತಿಗಳನ್ನು ಚೇಂಜ್ ಮಾಡಬೇಕು. ಅದು ಹೇಗೆ? ಇಂಡಸ್ಟ್ರಿ ನಾರ್ಮ್ ಪ್ರಕಾರ, ಇಂಡಸ್ಟ್ರಿ ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನಾವು ತರಬೇತಿ ಕೊಡಬೇಕಾಗುತ್ತೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೇಟಾ ಸೈನ್ಸು, ಹೆಲ್ತ್ ಸೆಕ್ಟರು, IT ಸೆಕ್ಟರು, ಗ್ರೀನ್ ಸ್ಕಿಲ್ಸ್. ಗ್ರೀನ್ ಸ್ಕಿಲ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ದೀಸ್ ಡೇಸ್. ಸೊ ಅದನ್ನು ಕೂಡ ಕಲಿಸ್ಕೊಡ್ತಾ ಇದ್ದೀವಿ ಭಾಳಷ್ಟು. ಇದಲ್ಲದೆ ನಮ್ಮ ಮಕ್ಕಳು, ಯುವಕರು, ಇವತ್ತು ನಮ್ಮ ಮಕ್ಕಳು ಭಾಳಷ್ಟು ಜನ ಬೇರೆ ದೇಶದಲ್ಲಿ ಹೋಗಬೇಕು ಅಂತ ಅನ್ಕೊತಾರೆ. ಹೋಗಬೇಕಾದ್ರೆ ಅವ್ರಿಗೆ ಆ ದೇಶದ ಭಾಷೆ ಬೇಕು. ಸೊ ಆ ದೇಶದ ಭಾಷೆ ಬೇಕು ಅಂದರೆ ನಾವು ಭಾಷೆ ಇಲ್ಲದೆ ಸರ್ಕಾರದಿಂದ ಯಾಕೆ ಕಲಿಸ್ಬಾರ್ದು ಅಂತ ಹೇಳಿ ಒಂದು ಯೋಜನೆ ಹಾಕಿ ಮಕ್ಕಳಿಗೆ ಜಾಪನೀಸ್ ಮತ್ತು ಇಂಗ್ಲೀಷ್ ಕಲಿಸ್ಕೊಡ್ತಾ ಇದ್ದೀವಿ, ಜರ್ಮನನ್ನು ಕಲಿಸ್ಕೊಡ್ತಾ ಇದ್ದೀವಿ. ಯಾಕೆ ಅಂದರೆ ಅವರು ಓದಕ್ಕೆ ಹೋದರೂ ಆ ಭಾಷೆ ಬೇಕು, ಅವ್ರು ಕೆಲಸ ಮಾಡೋಕ್ಕೆ ಹೋದರೂ ಆ ಭಾಷೆ ಬೇಕು. ಇಂಗ್ಲೀಷ್ ಯಾಕೆ ಅಂತ ಕೇಳಿದರೆ, ಕೆಲವೊಂದು UK ಆಸ್ಟ್ರೇಲಿಯಾ ಇಲ್ಲೆಲ್ಲ
ಐಲ್ಸ್ ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮ್ ಪಾಸ್ ಆಗಬೇಕು. ಸೊ ಅದಕ್ಕೆ ಈ ಹೊಸ ಹೊಸ ಇಂಥ ಒಂದು ಲ್ಯಾಂಗ್ವೇಜ್ ಟ್ರೈನಿಂಗ್ ಕೂಡ ತರಬೇತಿ ಕೂಡ ನಾವು ಕೊಡ್ತಾ ಇದ್ದೀವಿ. ಈಗ ನೀವು ಲ್ಯಾಂಗ್ವೇಜ್ ಟ್ರೈನಿಂಗ್ ಅಂತ ಹೇಳಿದ್ರಿ, ಸೊ ಇದಕ್ಕೆ ಜಾಯ್ನ್ ಆಗೋದು ಹೇಗೆ, ಅರ್ಜಿ ಹಾಕೋದು ಹೇಗೆ, ಯಾವ ವರ್ಗದವ್ರು ಹಾಕ್ಬೋದು, ಗೈಡ್ಲೈನ್ಸ್ ಏನಾದರೂ ಇದೆಯಾ? ಯೂಶಲಿ ನಮ್ಮ ತರಬೇತಿಗಳೆಲ್ಲ 18 ವರ್ಷ ಮೇಲ್ಪಟ್ಟು ಎಲ್ಲರಿಗೂ ಇರ್ತವೆ. ನಮ್ಮ ಒಂದು ಯಾವುದೇ ಒಂದು ತರಬೇತಿ ಆಗೋದಾದರೆ ನಾವು ಡೈರೆಕ್ಟ್ ನೇರವಾಗಿ KSDC ಟ್ರೈನಿಂಗ್ ಮಾಡಲ್ಲ. ಆ ಎಕ್ಸ್ಪರ್ಟ್ ಇರೋ ವೆಂಡರ್ಸು, ಆ ಎಕ್ಸ್ಪರ್ಟ್ ಇರೋ ಇಂಡಸ್ಟ್ರಿಗಳನ್ನು ಕರಿತೇವೆ ನಾವು. ಅವರ ಮೂಲಕನೇ ತರಬೇತಿ ಮಾಡಿಸ್ತೇವೆ. ಯಾಕಂದರೆ ಎಲ್ಲ ರೀತಿಯಾಗಿ ತರಬೇತಿ ಮಾಡೋದ್ರಿಂದ ನಾವು ನಮ್ಮ ಕಚೇರಿಯಲ್ಲಿ ಕೂತ್ಕೊಂಡು ಎಲ್ಲರಿಗೆ ತರಬೇತಿ ಮಾಡೋಕ್ಕಾಗಲ್ಲ. ಕೆಲವೊಂದು ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಆ ಎಕ್ಸ್ಪರ್ಟನ್ನು ಸೆಕ್ಟರ್ ಸ್ಕಿಲ್ಲಲ್ಲೇ ಇರ್ತಾರೆ, ಯಾವ ಸೆಕ್ಟರಲ್ಲಿ ಯಾವ ಸ್ಕಿಲ್ಗಳ ಎಕ್ಸ್ಪರ್ಟ್ ಇದ್ದಾರೆ ಅಂತೇಳಿ. ಸೊ ಎಲ್ಲ ಆ ಸೆಕ್ಟರ್ಸ್ಗಳಲ್ಲಿರೋ ಆ ಇಂಡಸ್ಟ್ರಿಗಳನ್ನು ಕರೆದ್ಬಿಟ್ಟು ತರಬೇತಿ ಕೊಡ್ತೇವೆ. ಸೊ ಅವರು ಅಪ್ಲೈ ಮಾಡಬೇಕಾದ್ರೆ ನಮ್ಮದೊಂದು ಪೋರ್ಟಲ್ ಇದೆ. ಆ ಪೋರ್ಟಲ್ ಮೂಲಕ ಯಾವುದೇ ಒಂದು ತರಬೇತಿಯನ್ನು ತಾವು ರಿಜಿಸ್ಟ್ರೇಷನ್ ಅವರು ಮಾಡ್ಕೋಬೋದು. ವೆಬ್ಸೈಟ್ ಅಂತ ಹೇಳಿದ್ರಿ ನೀವು, ಈ ವೆಬ್ಸೈಟ್ ಮುಖಾಂತರ ಲಾಗಿನ್ ಆಗ್ಬೋದು ಅಥವಾ ಜಾಯಿನ್ ಆಗ್ಬೋದು ಕ್ಲಾಸಸ್ಗೆ ಅಂತ. ಅದು ವೆಬ್ಸೈಟ್ ಹೆಸರು ಹೇಳಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ವೀಕ್ಷಕರಿಗೆ. ಈಗ ನೋಡಿ, ಈ ವರ್ಷದಿಂದ ಶುರು ಮಾಡಿದ್ದೀವಿ. ಇನ್ನೂ ಇದನ್ನು ತರಬೇತಿಯನ್ನು ತೆಗೆದುಕೊಳ್ಳಲು ಹೊಸ ಯೋಜನೆ ವಿನೂತನ ಯೋಜನೆಗಳು ಪ್ರತಿ ವರ್ಷ ತರ್ತಾ ಇರ್ತೇವೆ ನಾವು. ಸೊ ಈಗ ನಾವು ನಮ್ಮ ಯಾವುದೇ ತರಬೇತಿ ತಗೋಬೇಕಂದ್ರೆ ಐದರ್ ನಾವು ಯಾವುದಾದ್ರೂ ಜಿಲ್ಲೆಗೆ ತರಬೇತಿ ಕೊಡೋಕ್ಕೆ ಆದರೆ ಅದೇ ಇಂಡಸ್ಟ್ರಿಯವರು ಅವರೇ ಕಾಲ್ ಮಾಡಿಬಿಟ್ಟು ಎನ್ರೋಲ್ ಮಾಡಿಸ್ಕೊತಾರೆ. ಇಲ್ಲ ಆದರೆ ಬೇಡ ಅಂದರೆ ನಮ್ಮ ಒಂದು ಪೋರ್ಟಲ್ ಮುಖಾಂತರ ಕೂಡ ಅವರು ತರಬೇತಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು. ನಮ್ಮ ಪೋರ್ಟಲ್ ಹೆಸರು https skillmachine.karnataka.gov.in ಅಲ್ಲಿ ಹೋಗಿ ಅವರು ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಅವರೇ ಅಂತಲ್ಲ, ಯಾರೋ ಇಂಡಸ್ಟ್ರಿಗಳಿರ್ತಾರೆ, ಅವರು ತರಬೇತಿ ಕೊಡಬೇಕು ಅನ್ನೋರು ಕೂಡ, ಕೆಲವೊಬ್ಬರು ಎಕ್ಸ್ಪರ್ಟ್ ಇರೋರು ಅವರು ಕೂಡ ಅವ್ರು ರಿಜಿಸ್ಟ್ರೇಷನ್ ಆಗಿ ಅಕ್ರೆಡೇಟ್ ಆಗಬೇಕಾಗತ್ತೆ. ಸೊ ಆಮೇಲೆ ಕೆಲವೊಬ್ಬರು ಜಾಬ್ ಸೀಕರು ಕೂಡ, ನಮಗೆ ಜಾಬ್ ಬೇಕು ಅನ್ನೋರು ಕೂಡ ರಿಜಿಸ್ಟ್ರೇಷನ್ ಆಗ್ತಾರೆ. ಇದರಲ್ಲಿ ಬೇರೆ ಬೇರೆ ಅದರಲ್ಲಿ ಆಪ್ಷನ್ಸ್ ಇದ್ದಾವೆ. ಮ್ಯಾಮ್, ಈಗ ತರಬೇತಿ ಆಯಿತು, ಕೋರ್ಸ್ ಕಂಪ್ಲೀಟ್ ಮಾಡ್ಕೋತಾರೆ. ನೀವು ಹೇಳ್ದಂಗೆ ಕೆಲವು AI ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ನಾಲೆಜ್ ಬೇಕಾಗಿರೋಂಥ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೋತಾರೆ. ಸೊ KSDC ಕಡೆಯಿಂದ ಏನಾದರೂ ಕೆಲಸ ಜಾಬ್ ಪ್ಲೇಸ್ಮೆಂಟ್ ಆಗುವಂಥ ಚಾನ್ಸಸ್ ಇದೆಯಾ? ಅದಕ್ಕೇನಾದರೂ ಮೇಳ ಅಥವಾ ಈ ಥರದ್ದು ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಮಾಡ್ತೀರಾ, ಉದ್ಯೋಗ ಮೇಳದ ರೀತಿ? ನೋಡಿ, ನೀವು ಕೆಲಸ ಟ್ರೈನಿಂಗ್ ತಗೋತಾರೆ ಮತ್ತು ಕೆಲಸ ಸಿಗಲ್ಲ ಅಂತ. ನಮ್ಮ ಪ್ರತಿಯೊಂದು ತರಬೇತಿ, ಹೆಚ್ಚಿನ ತರಬೇತಿ ತೆಗೆದುಕೊಟ್ಟು ಆಮೇಲೆ ಪ್ಲೇಸ್ಮೆಂಟ್ ಕೊಡಬೇಕು. ಯಾಕಂದರೆ ನಮ್ಮ ಯೋಜನೆನೇ ಅದು. ತಮ್ಗೆ ಗೊತ್ತಿರಬೇಕು, ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು 5 ಗ್ಯಾರಂಟಿಗಳ ಮೂಲಕ ಯುವಕರಿಗೆ ಒಂದು ಸಹಾಯ ಹಸ್ತವನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ಒಂದು ಯುವನಿಧಿ ಕಾರ್ಯಕ್ರಮ, ದೊಡ್ಡ ಯೋಜನೆ ಅದು. ಆ ಯುವನಿಧಿ ಕಾರ್ಯಕ್ರಮದಲ್ಲಿ ನಾವು ಏನು 1,500 ಡಿಪ್ಲೊಮಾದವರಿಗೆ ಮತ್ತು 3,000 ಪದವೀಧರರಿಗೆ ಕೊಡ್ತಾ ಇದ್ದೀವಿ. ಯಾಕೆ ಅಂದರೆ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಬಟ್ ಉದ್ಯೋಗ ಯಾಕೆ ಸಿಗ್ತಾ ಇಲ್ಲ ಅಂದರೆ ಅವ್ರಿಗೆ ತರಬೇತಿ ಕೊರತೆ ಇದೆ, ಅಥವಾ ಇಂಡಸ್ಟ್ರಿ ನಾರ್ಮೇ ಬೇರೆ ಇರುತ್ತೆ, ಇಂಡಸ್ಟ್ರಿ ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಇಲಾಖಾ ಸಚಿವರ ಅವರ ನಿರ್ದೇಶನದಂತೆ ಇಂಡಸ್ಟ್ರಿಯಲ್ ಲಿಂಕೇಜ್ ಕಾರ್ಯಕ್ರಮ ಅಂತ ಕರ್ತಿದ್ದೀವಿ. ಸೊ ಇದರಲ್ಲಿ ನೇರವಾಗಿ ಇಂಡಸ್ಟ್ರೀಸೇ ಪಾರ್ಟಿಸಿಪೇಟ್ ಆಗ್ತಾರೆ, ಬೇರೆ ಯಾರೂ ಪಾರ್ಟಿಸಿಪೇಟ್ ಆಗೋಕ್ಕಾಗಲ್ಲ, ತರಬೇತಿದಾರರ ಆಗೋಕ್ಕಾಗಲ್ಲ. ಇಂಡಸ್ಟ್ರಿಗಳಿಗೆ ಇಟ್ ಈಸ್ ಲೈಕ್ ಅ ವಿನ್ ಸಿಚುವೇಶನ್. ಇಂಡಸ್ಟ್ರಿ ಅವರಿಗೆ ನೀವು ಬನ್ನಿ, ನೀವೇ ತರಬೇತಿ ತಗೊಳ್ಳಿ, ನೀವು ನಿಮ್ಮ ಇದರಲ್ಲಿ ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗ್ಬೋದು, ಯಾವುದು ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರಿ ಆಗ್ಬೋದು, ಅಥವಾ ಎಂಪ್ಲಾಯ್ಮೆಂಟ್ ಪ್ಲೇಸ್ ಮಾಡೋ ಇಂಡಸ್ಟ್ರಿನೇ ಆಗ್ಬೋದು. ಸೊ ಇಂಥ ಇಂಡಸ್ಟ್ರಿಗಳು ಬಂದು ಅವ್ರು ತರಬೇತಿ ಕೊಡ್ತಾರೆ ಮತ್ತು ಅವರು ಪ್ಲೇಸ್ಮೆಂಟ್ ಕೂಡ ಮಾಡ್ತಾರೆ. ಪ್ಲೇಸ್ಮೆಂಟ್ ಈಸ್ ಮ್ಯಾಂಡಟರಿ. 100% ಆಗಲ್ಲ, ಯಾಕಂದರೆ ಕ್ಯಾಲಿಬರ್ ನೋಡಿ ಮಾಡ್ತಾರೆ. ತರಬೇತಿದಲ್ಲೇ ಮಿನಿಮಮ್ 70% ಅಂತೂ ಅವ್ರು ಪ್ಲೇಸ್ಮೆಂಟ್ ಮಾಡಲೇಬೇಕಾಗತ್ತೆ. ಇದು ಒಂದು ಯೋಜನೆ, ಪ್ಲೇಸ್ಮೆಂಟ್ ಮಾಡೋದು. ಇನ್ನೊಂದು ಉದ್ಯೋಗ ಮೇಳ ಮೂಲಕ ತಾವೆಲ್ಲ ನೋಡಿದ್ದೀರ ಹಲವಾರು ನಮ್ಮ ಕಾರ್ಯಕ್ರಮಗಳು. ಭಾಳಷ್ಟು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರು ಈ ಉದ್ಯೋಗ ಮೇಳದಲ್ಲಿ ಅವರು ಬಂದು
ಉದ್ಘಾಟನೆ ಮಾಡಿದ್ದಾರೆ. ಒಂದೇ ವೇದಿಕೆ ಅಡಿ ಒಂದೇ ಏರಿಯಾದಲ್ಲಿ ನಮ್ಮ ಉದ್ಯೋಗದಾತರಿಗೂ ಮತ್ತು ಉದ್ಯೋಗ ಆಕಾಂಕ್ಷಿಗಳಿಗೆ ಒಟ್ಟಿಗೆ ಸೇರಿಸೋದು ನಮ್ಮ ಜವಾಬ್ದಾರಿ. ಯಾಕಂದರೆ ಬೇರೆ ಬೇರೆ ಸೆಕ್ಟರಲ್ಲಿ ಎಷ್ಟೊಂದು ಮಕ್ಕಳಿಗೆ ಯಾವ ಸೆಕ್ಟರಲ್ಲಿ ಯಾವ ಜಾಬ್ ಇದೆ ಅಂತ ಗೊತ್ತಿರಲ್ಲ. ಆ ಸೆಕ್ಟರ್ ಸ್ಪೆಸಿಫಿಕ್ಕು ಅವ್ರಿಗೆ ಜಾಬ್ ಬೇಕು. ಅಥವಾ ಓದ್ತಾ ಇರೋ ಮಕ್ಕಳು ಮುಂದೆ ನಾನು ಹೋದ್ಮೇಲೆ ಎಲ್ಲೆಲ್ಲಿ ಜಾಬ್ ಇದೆ, ಏನು ಮಾಡ್ಬೋದು ನಾನು ಅಂತ ಅವ್ರಿಗೆ ಅರಿವು ಬೇಕು. ಆಮೇಲೆ ಇಂಟರ್ವ್ಯೂ ಸ್ಕಿಲ್ಲು ಬೇಕು ಅವ್ರಿಗೆ, ಬಿಕಾಸ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕು. ಸೊ ಇದೆಲ್ಲನೂ ಅವರಿಗೆ ಹೆಲ್ಪ್ ಆಗುತ್ತೆ. ಇದು ಬಿಟ್ಟು ಆ ಒಂದು ಏರಿಯಾದಲ್ಲಿ ಆ ಒಂದು ರೀಜನಲ್ಲಿ ಯಾವ ಥರ ಉದ್ಯೋಗ ಬೇಕು ಅಂತ ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ, ಯಾವ ರೀತಿಯಾಗಿ ಯುವಕರಿದ್ದಾರೆ, ಯಾವ ಸೆಕ್ಟರಲ್ಲಿ ಭಾಳ ಬೇಡಿಕೆ ಇದೆ ಅನ್ನೋದು ಕೂಡ KSDCಗೆ ಗೊತ್ತಾಗುತ್ತೆ. ಇನ್ನೂವರೆಗೂ ಯಾವ ಉದ್ಯೋಗ ಮೇಳ ಮಾಡಿದ್ದೀವಿ, ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ. ಮೋರ್ ದೆನ್ ಸೀಕರ್ಗಿಂತ ನಮಗೆ ತರಬೇತಿ ಬೇಕನ್ನೋರು ಭಾಳಷ್ಟು ಜನ ಬಂದಿದ್ದಾರೆ. ಓದ್ತಾ ಇರೋರು ನಮಗೆ ಮುಂದೆ ಏನು ಮಾಡಬೇಕು ಅನ್ನೋಂಥ ಕೇಳುವವರು ಭಾಳಷ್ಟು ಜನ ಬಂದಿದ್ದಾರೆ. ಅದೇ ರೀತಿಯಾಗಿ ಉದ್ಯೋಗ ಆಕಾಂಕ್ಷಿಗಳು ಬಂದಿದ್ದಾರೆ. ಭಾಳಷ್ಟು ಜನ ಇದರಿಂದ ಉದ್ಯೋಗ ಪಡೆದು ಲಾಭ ಕೂಡ ಪಡೆದಿದ್ದಾರೆ. ನಾವು ಈಗಾಗಲೇ ಬೆಂಗಳೂರಲ್ಲಿ ಮಾಡಿದ್ದೀವಿ, ಕಲಬುರಗಿಯಲ್ಲಿ, ಆಮೇಲೆ ಮೈಸೂರಲ್ಲಿ, ವಿಜಯಪುರದಲ್ಲಿ, ಅದಾದ ಮೇಲೆ ತುಂಬ ಜಿಲ್ಲೆಗಳಲ್ಲಿ ಗದಗ ಆಗಲಿ, ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ನಾವು ಉದ್ಯೋಗ ಮೇಳವನ್ನು ಮಾಡಿದ್ದೀವಿ. ರಾಣೆಬೆನ್ನೂರಲ್ಲಿ ಮಾಡಿದ್ದೀವಿ. ಕಳೆದ ಒಂದು 3 ವರ್ಷದಿಂದ ಉದ್ಯೋಗ ಮೇಳದಿಂದ ಯುವಕರಿಗೆ ಕೂಡ ಭಾಳಷ್ಟು ಲಾಭ ಆಗಿದೆ.